ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳೋದಾದ್ರೆ, ಕೆಲವು ಜನಕ್ಕೆ ಎಪಿಸೋಡ್ ನೋಡಿದ್ಮೇಲೆ ಡೌಟ್ ಬರ್ತಾ ಇದೆ. ಕೇವಲ ಯಾರ್ಯಾರ ಫೇವರೇಟ್ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಈ ವಿಡಿಯೋ ಅಷ್ಟೇನೆ. ಎಪಿಸೋಡ್ ನೋಡಿದ್ರೆ ಕೆಲವರಿಗೆಲ್ಲ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದವರಿಗೆ ಮಾತ್ರ ಈ ವಿಡಿಯೋ. ಮೊದಲನೇದಾಗಿ 4 ಜನ ಮಾತ್ರ ನಾಮಿನೇಟ್ ಆಗಿಲ್ಲ. ಗೋಲ್ಡ್ ಸುರೇಶ್, ಮಂಜು, ಗೌತಮಿ, ಐಶ್ವರ್ಯ. ಗೋಲ್ಡ್ ಸುರೇಶ್ ಮತ್ತು ನಮ್ಮ ಐಶ್ವರ್ಯ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇವರಿಬ್ಬರಲ್ಲಿ ಯಾರೇ ನಾಮಿನೇಟ್ ಆಗಿದ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾ ಇದ್ರು. ಬಟ್ ಇವರಿಬ್ರು ನಾಮಿನೇಟ್ ಆಗಿಲ್ಲ, ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದು. ಮೊದಲೇ ಹೇಳಿದೆ, ಮಂಜು, ಗೌತಮಿ, ಐಶ್ವರ್ಯ, ಸುರೇಶ್, ಇವ್ರು 4 ಜನ ಮಾತ್ರ ಆಗಿಲ್ಲ. ಇನ್ನಿರೋ ಎಲ್ಲ 8 ಜನ ನಾಮಿನೇಟ್ ಆಗಿದ್ದಾರೆ. ಆ 8 ಜನ ಯಾರಂತ ನೋಡೋದಾದ್ರೆ, ತ್ರಿವಿಕ್ರಮು, ಭವ್ಯ, ಶಿಶಿರು, ಮೋಕ್ಷತಾ, ಚೈತ್ರ, ರಜತ್, ಧನರಾಜು, ಅದಾದ್ಮೇಲೆ ನಮ್ಮ ಹನುಮಂತು. ಈ 8 ಜನ ನಾಮಿನೇಟ್ ಆಗಿದ್ದಾರೆ. ಎಲ್ಲ ಫೇವರೇಟ್ ಜೋಡಿನೇ ನಾಮಿನೇಟ್ ಆಗಿದ್ದಾರೆ. ಎಲಿಮಿನೇಟ್ ಆಗೋಕೆ ಈ ವಾರ ಸಿಂಗಲ್ ಡಬಲ್ ಅಂತ ನೋಡೋದಾದ್ರೆ, ಕೆಲವು ಅಪ್ಡೇಟ್ ಪ್ರಕಾರ ಡಬಲ್ ಎಲಿಮಿನೇಷನ್ ಅಂತಾರೆ. ನನ್ನ ಪ್ರಕಾರ ಡಬಲ್ ಎಲಿಮಿನೇಷನ್ ಇರಲ್ಲ. ಏನಕ್ಕಂದ್ರೆ 125 ದಿನ ಇದು ಬಿಗ್ ಬಾಸ್ ನಡೆಸಬೇಕಂದ್ರೆ ಕಂಟೆಸ್ಟೆಂಟ್ಸ್ ಇರಲೇಬೇಕು. ಆದ ಕಾರಣ ಸಿಂಗಲ್ ಎಲಿಮಿನೇಷನ್ ಮಾತ್ರ ಇರುತ್ತೆ. ಮತ್ತೆ ಈ 8 ಜನ ನಾಮಿನೇಟ್ ಆಗಿದ್ದಾರೆ. ಈ 8 ಜನ ನಿಮ್ಮ ಫೇವರೇಟ್ ಯಾರು, ನೀವ್ ಯಾರು ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ವಾರ ಅಂತೂ ಒಂದು ಒಳ್ಳೆ ಸ್ಪರ್ಧೆ, ಒಂದು ದೊಡ್ಡ ವಿಕೆಟ್ ಔಟ್ ಆಗೋದು ಗ್ಯಾರಂಟಿ ಬಿಗ್ ಬಾಸ್ ಮನೆಯಿಂದ. ಕಾರಣ ಇಷ್ಟನೇ, ಗೋಲ್ಡ್ ಸುರೇಶ್ ಅಥವಾ ಐಶ್ವರ್ಯ ಆಗಿದ್ರೆ ಯಾರಾದ್ರೂ ಒಬ್ರು ಹೋಗ್ತಾ ಇದ್ರು. ಗೋಲ್ಡ್ ಸುರೇಶ್ ಆಗಿದ್ರೆ ಪಕ್ಕ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ರು. ಅವ್ರ ಹೆಲ್ತ್ ಇಶ್ಯೂಸ್ ಇದೆ. ಆದ ಕಾರಣ ಇನ್ನು ತಗೊಂಡಾದ್ರೆ, ಮೊದಲೇ ಹೇಳಿದೆ, ಈ ವಾರ ನಾಮಿನೇಟ್ ಆಗಿರೋದ್ರಲ್ಲಿ ರಜತ್, ಚೈತ್ರ, ಮೋಕ್ಷತಾ, ಶಿಶಿರು, ಭವ್ಯ, ತ್ರಿವಿಕ್ರಮ್, ಧನರಾಜು ಮತ್ತು ನಮ್ಮ ಹನುಮಂತು. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 8 ಜನ. ಖಂಡಿತವಾಗ್ಲೂ ನಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರವ್ರಿಗೆ ವೋಟ್ ಮಾಡಲು ಮರೆದೇ ಇರ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ